ನಮಸ್ತೆ ರೈತ ಬಾಂಧವರೇ. ಕಳೆದ ವರ್ಷದಿಂದ ಅಣ್ಣಿಂಜೆ ಭಾಗದಲ್ಲಿ ಪೃಥ್ವಿರಾಜ್ ಜೈನ್ ಎನ್ನುವರ ಒಂದು ತೋಟ, ಅವರ ತೋಟಕ್ಕೆ ನಾವು ಒಂದು ಎಲೆ ಚುಕ್ಕಿ ರೋಗಕ್ಕೆ ಮತ್ತು ಸುಳಿ ರೋಗಕ್ಕೆ ಅಂತ ಒಂದು ಸಾವಯವ ಗೊಬ್ಬರದ ಟ್ರೀಟ್ಮೆಂಟ್ ಪ್ಲಸ್ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ. ಇದು ಇವಾಗ ಅದ್ಭುತವಾದ ರಿಸಲ್ಟನ್ನು ಕಂಡುಕೊಂಡಿದೆ. ನನ್ನ ಜೊತೆ ಪೃಥ್ವಿರಾಜ್ ಅವರೇ ಇದ್ದಾರೆ. ಸ್ವತಃ ಅವರದ್ದೇ ಒಂದು ಅನುಭವವನ್ನು ನಾವು ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ಸರ್. ಕಳೆದ ವರ್ಷದಿಂದ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ನೀವು ಬಳಸಿದ್ರ ಸರ್? ಹೌದು ಹೌದು. ಯಾವ ರೀತಿ ವ್ಯತ್ಯಾಸ ನಿಮಗೆ ಕಂಡುಕೊಂಡಿದೆ ಸರ್? ಆಕ್ಚುಲಿ ಒಳ್ಳೆ ರಿಸಲ್ಟ್ ಇದೆ. ಯಾಕೆಂದ್ರೆ ಎಳೆ ಚುಕ್ಕಿ ರೋಗ ಇತ್ತು, ಸುರುಳಿ ರೋಗ ಇತ್ತು. ಓಕೆ, ಅದು ಎರಡು ಕಂಟ್ರೋಲ್ ಆಗಿದೆ. ಮೊದಲೆಲ್ಲ ಎಳೆ ಚುಕ್ಕಿ ರೋಗಕ್ಕೆ ಇನ್ನೊಂದು ಕಡೆಯಿಂದ ನಾವು ಔಷಧಿ ತಂದು ಡ್ರಮ್ ಅಲ್ಲಿ ಹೊಡಿತಿದ್ದದ್ದು. ಅದು ಒಂದು ಡ್ರಮ್ಮಿಗೆ 1100 ಸಮಥಿಂಗ್ ಏನಾಗ್ತಾ ಇತ್ತು. ಈ ಸಲ ಯಾವ್ದಾದ್ರು ನಾವು ಹೊಡೆದಿಲ್ಲ, ಅದು ಎಣ್ಣೆ ಹೊಡಿಲಿಲ್ಲ. ನಿಮ್ಮ ರೋಗದಿಂದನೇ ಎಳೆ ಚುಕ್ಕಿ ರೋಗ ಕಂಟ್ರೋಲ್ ಆಗಿದೆ, ಸುರುಳಿ ರೋಗ ಕಂಟ್ರೋಲ್ ಆಗಿದೆ. ಇನ್ನು ಇದು ಫಿಂಗರ್ ಅನ್ನು ಸ್ವಲ್ಪ ಜಾಸ್ತಿ ಬಂದಿದೆ. ನೀವು ನೋಡುವಾಗನೇ ಗೊತ್ತಾಗುತ್ತೆ ಸ್ವಲ್ಪ ಹೈಯೆಸ್ಟ್ ರಿಸಲ್ಟ್ ಇದೆ ಅದರಲ್ಲಿ. ಈ ಸಲ ಹರಳು ಉದುರುವುದು ಏನಾದರೂ ಇದೆಯಾ ಸರ್? ಇಲ್ಲ ಇಲ್ಲ ಇಲ್ಲ, ಯಾವುದು ಇಲ್ಲ. ಹರಳು ಉದುರುವುದಂದ್ರೆ ಸ್ವಲ್ಪ ಈಗ ಮೋಡಕ್ಕೆಲ್ಲ ಉದುರುತ್ತೆ, ಬಟ್ ಈಗ ಪ್ರಾಬ್ಲಮ್ ಏನಿಲ್ಲ, ಉದುರುವುದೇನಿಲ್ಲ, ಏನೂ ಇಲ್ಲ. ಮೈನ್ ಆಗಿ ನಮ್ಗೆ ಎಳೆ ಚುಕ್ಕಿ ರೋಗ ಕಂಟ್ರೋಲ್ ಆಗಿದೆ. ಎಲ್ಲ ಕಡೆ ಪ್ರಾಬ್ಲಮ್ ಇದ್ದದ್ದು ಎಳೆ ಚುಕ್ಕಿ ರೋಗ. ರಿಸಲ್ಟ್ ಇಂದಾಗಿ ಎಳೆ ಚುಕ್ಕಿ ರೋಗ ಅಂತೂ 100% ಕಡಿಮೆ ಆಗಿದೆ ನಮಗೆ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಇವರು ಆ್ಯಕ್ಚುಲಿ ಸ್ವತಃ ಮೇಷ್ಟ್ರಾಗಿರೋದ್ರಿಂದ ನಮಗೆ ಸಿಗ್ತಾ ಇರಲಿಲ್ಲ. ನಾನು ಕೆಲವು ಸಮಯದಿಂದ ಇವರ ತೋಟದ ವಿಡಿಯೋ ಮಾಡಬೇಕಂತ ಹೇಳಿ ಕೆಲವು ಸಮಯದಿಂದ ಕಾಯ್ತಾ ಇದ್ದೆ, ಬಟ್ ನನಗೆ ಸಿಗ್ತಾ ಇರಲಿಲ್ಲ ನನ್ನ ಟೈಮಿಗೆ. ಸೊ ಈ ಸಲ ರಜೆಯ ಟೈಮಲ್ಲಿ ಇವರು ನನಗೆ ಸಿಕ್ಕಿರೋವಂಥದ್ದು. ಸೊ ನೋಡ್ಬೋದು ರೈತ ಬಾಂಧವರೇ ಯಾವ ರೀತಿ ವ್ಯತ್ಯಾಸ ಕಂಡುಕೊಂಡಿದೆ ಅಂತ ಹೇಳಿ. ಒಂದು ಅದ್ಭುತವಾದ ರಿಸಲ್ಟನ್ನು ಇವರು ಕಂಡುಕೊಂಡಿರೋವಂಥದ್ದು. ಕಂಟಿನ್ಯೂಸ್ ಆಗಿ ನಾವು ಹೇಳಿದ ರೀತಿಯಲ್ಲೇ ಇವರು ಮಾಡಿದ್ದಾರೆ. ಮತ್ತು ಇವ್ರ ತೋಟದಲ್ಲಿ ಇನ್ನೊಂದು 200 ಗಿಡಗಳು ಆ ಕಡೆ ಭಾಗದಲ್ಲಿದೆ, ಅದನ್ನು ಮತ್ತೆ ಬರೋ ವರ್ಷ ಕೊಡುವ ಅಂತ ಹೇಳ್ತಾ ಇದ್ದಾರೆ. ತುಂಬ ಅದ್ಭುತವಾದ ರಿಸಲ್ಟನ್ನು ಇವರು ಕಂಡುಕೊಂಡಿರೋದಂತ. ನಿಮ್ಗೆ ಯಾರಿಗಾದರೂ ಈ ಒಂದು ಸಾವಯವ ಗೊಬ್ಬರದ ಮಾಹಿತಿ ಬೇಕಿದ್ದರೆ ನನಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಧನ್ಯವಾದಗಳು ರೈತ ಬಾಂಧವರೇ.